ನಮಸ್ಕಾರ ಸ್ನೇಹಿತರೆ. ಇಂದು ಗಿಚ್ಚಿ ಗಿಲಿಗಿಲಿಯ ಪ್ರಶಾಂತ್ ಗೌಡ ಅವರು 5 ವರ್ಷದಿಂದ ಪ್ರೀತಿ ಮಾಡುತ್ತಿದ್ದಂತಹ ಕೃತಿಕಾ ಗೌಡರೊಂದಿಗೆ ನಿನ್ನೆಯಷ್ಟೇ ಮದುವೆಯಾಗಿದ್ದಾರೆ. ಇನ್ನು ಇವರ ಮದುವೆಗೆ ಅನೇಕ ಸೆಲೆಬ್ರಿಟಿಗಳು, ನಟ ನಟಿಯರು ಬಂದಿದ್ರು. ಅಷ್ಟೇ ಅಲ್ಲದೆ ದುಬಾರಿ ಬೆಲೆ ಬಾಳುವಂತಹ ಗಿಫ್ಟ್ಗಳನ್ನ ಕೂಡ ನೀಡಿದ್ದಾರೆ. ಇನ್ನು ಮದುವೆಯಲ್ಲಿ ಹೈಲೈಟ್ ಆಗಿದ್ದು ನಟಿ ನಿವೇದಿತಾ ಗೌಡ ಅವರು. ಈಗ ಆ ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ನಿವೇದಿತಾ ಗೌಡ ಮೇಲೆ ಪ್ರಶಾಂತ್ ಪತ್ನಿ ಕೃತಿ ಗೌಡ ರವರು ಕೋಪಗೊಂಡಿದ್ದು ಯಾಕೆ? ನಿವೇದಿತಾ ಗೌಡ ಪ್ರಶಾಂತ್ರನ್ನು ತಬ್ಬಿಕೊಂಡು ಕಿವಿಯಲ್ಲಿ ಹೇಳಿದ್ದಾದ್ರೂ ಏನು? ಇನ್ನು ಪ್ರಶಾಂತ್ ಗೌಡರ ಪತ್ನಿ ಈ ಕೃತಿ ಗೌಡ ಯಾರು? ಇವರನ್ನ ಪ್ರಶಾಂತ್ ಗೌಡ ಪ್ರೀತಿಯ ಬಲೆಯಲ್ಲಿ ಬೀಳಿಸಿದ್ದಾದ್ರೂ ಹೇಗೆ ಅಂತ ಗೊತ್ತಾ? ಇನ್ನು ಪ್ರಶಾಂತ್ ಗೌಡ ಪತ್ನಿಯ ಮೇಲೆ 1 ವರ್ಷ ಡೌಟ್ ಪಟ್ಟಿದ್ದಾದ್ರೂ ಯಾಕೆ ಅಂತ ಗೊತ್ತಾ? ಇನ್ನು ಪ್ರಶಾಂತ್ ಗೌಡಗೆ ಕೃತಿ ಗೌಡ ತಂದೆ ತಾಯಿ ಕೊಟ್ಟ ಭರ್ಜರಿ ಗಿಫ್ಟ್ ಆದ್ರೂ ಏನು ಅಂತ ಗೊತ್ತಾ? ಈ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಪ್ರಶಾಂತ್ ಗೌಡ ಹಾಗೂ ಕೃತಿ ಗೌಡರವರ ವೈವಾಹಿಕ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಪ್ರಶಾಂತ್ ಗೌಡರವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇವರು ಗಿಚ್ಚಿ ಗಿಲಿಗಿಲಿಯ ಮೂಲಕ ಇಡೀ ಕರ್ನಾಟಕದ ಮನೆ ಮಾತಾಗಿದ್ರು. ಕೇವಲ ಗಿಚ್ಚಿ ಗಿಲಿಗಿಲಿ ಮಾತ್ರವಲ್ಲ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ನಗುವಿನ ಟಾನಿಕ್ ಅನ್ನ ಕುಡಿಸಿ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ವಿನ್ನರ್ ಆದವರು ಈ ಪ್ರಶಾಂತ್ ಗೌಡ. ಇನ್ನು ಟಿವಿಯಲ್ಲಿ ಬರೋ ಮುಂಚೆನೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಕೂಡ ಟಿಕ್ ಟಾಕ್ ಸಮಯದಿಂದಲೂ ರೀಲ್ಸ್ಗಳನ್ನ ಮಾಡುತ್ತಾ, ವ್ಲಾಗ್ಸ್ಗಳನ್ನ ಮಾಡುತ್ತಾ ಟ್ಯಾಲೆಂಟೆಡ್ ಕಲಾವಿದ ಅಂತಾನೆ ಪ್ರಶಾಂತ್ ಗೌಡ ಫೇಮಸ್ ಆಗಿದ್ರು. ಇನ್ನು 30 ವರ್ಷಕ್ಕೆ ಮದುವೆ ಜೀವನಕ್ಕೆ ಪ್ರಶಾಂತ್ ಗೌಡರವರು ಕಾಲಿಟ್ಟಿದ್ದಾರೆ. ಆದರೆ ಏಪ್ರಿಲ್ನಲ್ಲಿ ಎಂಗೇಜ್ಮೆಂಟ್ ಫೋಟೋಗಳು, ವಿಡಿಯೋಗಳನ್ನ ಕಂಡು ಜನರು ಪ್ರಶಾಂತ್ ಗೌಡನ ಸಿಕ್ಕಾಪಟ್ಟೆ ಆಡ್ಕೊಂಡಿದ್ರು. ದುಡ್ಡು ಇರೋರನ್ನ ಲವ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಕಾರಣ. ದುಡ್ಡು ಮಾಡಿದ್ರೆ ಮೂದೇವಿ ಅಂತ ಹುಡುಗನಿಗೆ ಶ್ರೀದೇವಿ ಅಂತಹ ಹುಡುಗಿ ಸಿಗ್ತಾಳೆ ಅನ್ನೋದಕ್ಕೆ ಪ್ರಶಾಂತ್ ಗೌಡನೇ ಸಾಕ್ಷಿ ಅಂತೆಲ್ಲ ಟ್ರಾಲ್ಗಳನ್ನ ಮಾಡಿದ್ರು. ಅಸಲಿಗೆ ಈ ಪ್ರಶಾಂತ್ ಗೌಡ ಯಾರು? ಕೃತಿ ಗೌಡ ಹೇಗೆ ಪರಿಚಯವಾದ್ರು? ಇನ್ನು ಪ್ರಶಾಂತ್ ಗೌಡರ ಆಸ್ತಿ ನೋಡಿ ಕೃತಿ ಗೌಡ ಮದುವೆ ಆದ್ರ? ಎಲ್ಲ ವಿವರವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಗಿಚ್ಚಿ ಗಿಲಿಗಿಲಿಗೂ ಬರೋಕ್ಕೂ ಮುಂಚೆನೆ ಪ್ರಶಾಂತ್ ಗೌಡರವರು ಟ್ಯಾಲೆಂಟೆಡ್ ಕಲಾವಿದ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಮತ್ತು ಪ್ರಶಾಂತ್ ಗೌಡರವರು ಅವರ ಅಣ್ಣನ ಮಗನ ಜೊತೆ ಯಾವಾಗ್ಲೂ ಕಾಮಿಡಿ ವಿಡಿಯೋಗಳನ್ನ ಅಥವಾ ವ್ಲಾಗ್ಸ್ಗಳನ್ನ ಮಾಡ್ತಿದ್ರು. ಈ ವಿಡಿಯೋಗಳು ಮತ್ತು ವ್ಲಾಗ್ಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು. ಯಾಕಂತಂದ್ರೆ ಅವರ ಅಣ್ಣನ ಮಗ ಜಸ್ವಿಕ್ ಪ್ರಶಾಂತ್ ಗೌಡರನ್ನ ಸಿಕ್ಕಾಪಟ್ಟೆ ಕಾಲೆಳೆದಿದ್ರು. ಈ ವಿಡಿಯೋಗಳು ಕರ್ನಾಟಕದಾದ್ಯಂತ ಪ್ರಸಿದ್ಧಿಯಾಗಿದ್ವು. ಒಂದು ದಿನ ಈ ವ್ಲಾಗ್ ಅನ್ನ ನೋಡಿ ಕೃತಿ ಗೌಡರವರು ಪ್ರಶಾಂತ್ ಗೌಡರವರಿಗೆ ಒಂದು ಮೆಸೇಜ್ ಅನ್ನ ಹಾಕಿರ್ತಾರೆ. ಏನಪ್ಪಾ ಅಂತಂದ್ರೆ, ನಿಮ್ಮ ವ್ಲಾಗ್ಸ್ ತುಂಬಾನೇ ಚೆನ್ನಾಗಿದೆ, ನಿಮ್ಮ ವಿಡಿಯೋಸ್ನ ಯಾವಾಗ್ಲೂ ನಾನು ನೋಡ್ತಾನೆ ಇರ್ತೀನಿ, ನಿಮ್ಮ ವಿಡಿಯೋಸ್ ನೋಡದೆ ನನ್ನ ದಿನಾನೇ ಹೋಗೋದಿಲ್ಲ ಅಂತೆಲ್ಲ ಮೆಸೇಜ್ ಬಂದಿರುತ್ತೆ. ಆದರೆ ಪ್ರಶಾಂತ್ ಇದನ್ನ ನಂಬೋದಿಲ್ಲ. ಯಾಕಂತಂದ್ರೆ ಇಷ್ಟು ಚೆನ್ನಾಗಿರುವಂತಹ ಹುಡುಗಿ ನನಗೆ ಮೆಸೇಜ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಗಿಚ್ಗಿಲಿಗಿಲಿ ಅವರೇ ನನ್ನನ್ನ ಪ್ರ್ಯಾಂಕ್ ಮಾಡಕ್ಕೆ ಅಂತ ಹುಡುಗಿ ಫೋಟೋವನ್ನ ಇಟ್ಕೊಂಡು ಯಾಮಾರಿಸ್ತಿದ್ದಾರೆ ಅಂತ ಅನ್ಕೋತಾರೆ. ಅದಕ್ಕೆ ಪ್ರಶಾಂತ್ ಗೌಡ ರಿಪ್ಲೈ ಮಾಡ್ತಾರೆ, ಈ ಪ್ರ್ಯಾಂಕ್ ಎಲ್ಲ ಸಾಕು, ಯಾರ್ ನೀನು ಹೇಳು ಅಂತ ಮೆಸೇಜ್ ಮಾಡ್ತಾರೆ. ಆದರೆ ಕೃತಿ ಗೌಡ ನಿಜವಾಗ್ಲೂ ನಾನು ಹುಡುಗಿನೇ, ನಿಮ್ಮ ಫ್ಯಾನ್ ಅಂತ ಹೇಳಿ ಅವರ ನಂಬರನ್ನ ಕೂಡ ಶೇರ್ ಮಾಡ್ತಾರೆ. ಆಗಲೇ ಇವರಿಬ್ಬರ ಮಧ್ಯೆ ಪರಿಚಯ ಬೆಳೆಯುತ್ತೆ. ಕೃತಿ ಗೌಡರವರು ಅಷ್ಟೊತ್ತಿಗಾಗಲೇ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸ್ತಾ ಇರ್ತಾರೆ. ಅವರು ಕೂಡ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿರ್ತಾರೆ. ಇವರು ಭೀಮಾ ಗಂಡೆ, ಬ್ರೇಕ್ಫೇಲ್ ನಂತಹ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದಾರೆ. ಇನ್ನು ಇವರು ಇಬ್ರು ತುಂಬಾ ಕ್ಲೋಸ್ ಆಗ್ತಾರೆ. ಹೊರಗಡೆ ಸುತ್ತಾಡೋಕು ಶುರು ಮಾಡ್ಬಿಡ್ತಾರೆ. ಆದ್ರೆ ಪ್ರಶಾಂತ್ ಅವರು ಹೇಳ್ಕೊಳ್ಳೋ ಹಾಗೆ ಅವರು ಲವ್ ಗಿವು ಅಂತ ಪ್ರಪೋಸ್ ಮಾಡಿಲ್ಲ.
ಸೀದಾ ನೀವಂದ್ರೆ ನನಗಿಷ್ಟ, ನನ್ನನ್ನು ಮದುವೆ ಆಗ್ತೀರಾ ಅಂತ ಪ್ರಶಾಂತ್ ರವರೇ ಕೇಳಿಬಿಟ್ರು. ಅದಕ್ಕೆ ಕೃತಿ ಅವರು 2-3 ತಿಂಗಳುಗಳ ಕಾಲ ಟೈಮ್ ತೆಗೆದುಕೊಂಡು ಸತಾಯಿಸಿ ಆನಂತರ ಮದುವೆಗೆ ಒಪ್ಕೊಂಡ್ರು. ಇನ್ನು ಪ್ರಶಾಂತ್ ರವರು ಆ ಸಂದರ್ಭದಲ್ಲಿ ಗಿಚ್ಚಿಗಿಲಿಗಿಲಿಯಲ್ಲಿ ಆಕ್ಟಿಂಗ್ ಶುರು ಮಾಡಿರಲಿಲ್ಲ. ಪ್ರಶಾಂತ್ ರವರ ಮನೆಯಲ್ಲಿ ಅವರು ಆಕ್ಟರ್ ಆಗೋದು ಇಷ್ಟವೇ ಇರಲಿಲ್ಲ. ಅದಕ್ಕಾಗಿ ಅವರು ಮನೆಯಲ್ಲಿ ಜಗಳವನ್ನ ಆಡಿಕೊಂಡು ಮನೆ ಬಿಟ್ಟು ಹೋಗಿ ಸ್ನೇಹಿತರ ಜೊತೆ ಒಂದು ಚಿಕ್ಕ ರೂಮ್ನಲ್ಲಿ ವಾಸವಿದ್ರು. ಆಗಿನಿಂದಲೂ ಕೃತಿ ನಾನು ಲವ್ನಲ್ಲಿದ್ದೀವಿ ಅಂತ ಹೇಳ್ತಾರೆ. ಕೃತಿ ಏನು ನನ್ನನ್ನು ದುಡ್ಡಿಗಾಗಿ ಮದುವೆ ಆಗಿಲ್ಲ, ಯಾಕಂತಂದ್ರೆ ಕೃತಿ ಅವರ ತಂದೆ ತಾಯಿನೇ ಸಿಕ್ಕಾಪಟ್ಟೆ ಆಸ್ತಿಯನ್ನ ಮಾಡಿಟ್ಟಿದ್ದಾರೆ ಎಂದು ಪ್ರಶಾಂತ್ ಗೌಡ ಹೇಳ್ತಾರೆ. ಇನ್ನು ಪ್ರಶಾಂತ್ ಗೌಡನೇ ಹೇಳ್ತಾರೆ, ಕೃತಿ ಗೌಡ ಅವರನ್ನ ಲವ್ ಮಾಡ್ತಿದ್ರು ಕೂಡ 1 ವರ್ಷ ಪ್ರಶಾಂತ್ ಗೌಡರವರು ಇದನ್ನ ನಂಬಿರ್ಲಿಲ್ಲ ಅಂತ. ಯಾಕಂತಂದ್ರೆ ಕೃತಿ ಗೌಡ ಸಿನಿಮಾದ ನಟಿ, ನೋಡಲು ತುಂಬಾನೇ ಚೆನ್ನಾಗಿದ್ದಾರೆ ಮತ್ತು ಶ್ರೀಮಂತೆ ಕೂಡ ಹೌದು. ಅದಕ್ಕಾಗಿ ಪ್ರಶಾಂತ್ ಯಾವಾಗ್ಲೂ ಕೃತಿ ಮೇಲೆ ಮೊದಲ 1 ವರ್ಷ ಅನುಮಾನ ಪಡ್ತಿದ್ರಂತೆ. ಇವರು ನನ್ನ ಬಳಿ ಪ್ರ್ಯಾಂಕ್ ಮಾಡ್ತಿರಬಹುದು ಅಥವಾ ಟೈಮ್ ಪಾಸ್ ಮಾಡ್ತಿರಬಹುದು ಅಂತ. ಆದ್ರೆ ಕೃತಿ ಗೌಡ ಹೇಳೋದೇ ಬೇರೆ. ಪ್ರಶಾಂತ್ ಗೌಡ ತುಂಬಾ ಒಳ್ಳೆಯವರು. ಅವರ ಮನಸ್ಸು ಮಗುವಿನ ಮನಸ್ಸಿದ್ದ ಹಾಗೆ. ಕಪ್ಪಗೆ ಇರೋರಿಗೆ ಒಳ್ಳೆ ಮನಸ್ಸು ಇರೋದಿಲ್ವಾ? ಮೊದಲು ಜನರು ಈ ತರದ ಇನ್ನೊಬ್ಬರ ಜೀವನದ ಬಗ್ಗೆ ಟ್ರಾಲ್ ಮಾಡೋದು, ಕಮೆಂಟ್ಗಳನ್ನ ಮಾಡೋದನ್ನ ಮೊದಲು ಬಿಡಿ. ನಮ್ಮ ಬಗ್ಗೆ ಕಮೆಂಟ್ಗಳನ್ನ ಮಾಡಿಕೊಂಡು ಕೂರೋ ಅಷ್ಟು ಫ್ರೀ ಟೈಮ್ ನಿಮ್ಗಿದ್ಯಾ? ಅಷ್ಟೊಂದು ಫ್ರೀ ಟೈಮ್ ನಿಮ್ಗಿದ್ರೆ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಟ್ರಾಲ್ಗಳಿಗೆ ಕೃತಿರವರು ಖಡಕ್ ಆಗಿ ಉತ್ತರವನ್ನ ನೀಡಿದ್ದಾರೆ. ಇನ್ನು ಜುಲೈ 5ರಂದು ಪ್ರಶಾಂತ್ ಗೌಡ ಹಾಗೂ ಕೃತಿ ಗೌಡರವರು ಬೆಂಗಳೂರಿನ ವಿ ಲೆಗಸಿ ಕನ್ವೆನ್ಷನ್ ಹಾಲ್ನಲ್ಲಿ ಮದುವೆ ಆದರು. ಇನ್ನು ಪ್ರಶಾಂತ್ ರವರು ತಮ್ಮ ಹುಡುಗಿ ಕೃತಿ ಅವರೊಂದಿಗೆ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಿ ವೇದಿಕೆಗೆ ಎಂಟ್ರಿಯನ್ನ ಕೊಟ್ಟರು. ಬಿಳಿ ಬಣ್ಣದ ಸೂಟ್ನಲ್ಲಿ ಪ್ರಶಾಂತ್ ಮಿಂಚಿದ್ರೆ ಕೃತಿ ಗೌಡರವರು ಕೆಂಪು ಗೌನನ್ನ ಧರಿಸಿದ್ರು. ಇನ್ನು ಪ್ರಶಾಂತ್ ಗೌಡಗೆ ಕೃತಿರವರ ತಂದೆ ತಾಯಿ BMW ಕಾರನ್ನ ಗಿಫ್ಟ್ ಆಗಿ ನೀಡಿದ್ದಾರೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ. ಇದರಲ್ಲೇ ಗೊತ್ತಾಗುತ್ತೆ ಕೃತಿ ಅವರು ದುಡ್ಡಿಗಾಗಿ ಮದುವೆ ಆಗಿಲ್ಲ ಅಂತ. ಅಂದ ಚಂದ ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ಮನಸ್ಸಿದ್ದು ಚೆನ್ನಾಗಿ ಬದುಕಬೇಕಷ್ಟೇ. ಇನ್ನು ಮದುವೆಗೆ ಅನೇಕ ಸೆಲೆಬ್ರಿಟಿಗಳು ಬಂದಿದ್ರು. ಸೃಜನ್ ಲೋಕೇಶ್, ಅನುಪಮಾ ಗೌಡ, ನಟಿ ಮೇಘ, ನಿವೇದಿತಾ ಗೌಡ, ಭವ್ಯ ಗೌಡ, ನಿರಂಜನ್ ದೇಶಪಾಂಡೆ ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳು ಬಂದಿದ್ರು. ಎಲ್ಲರೂ ತಮ್ಮ ಕೈಲಾದ ಗಿಫ್ಟ್ ಅನ್ನ ನೀಡಿ ನವಜೋಡಿಗೆ ಹಾರೈಸಿದ್ರು. ಆದ್ರೆ ಇಲ್ಲಿ ಹೈಲೈಟ್ ಆಗಿದ್ದು ಮಾತ್ರ ನಿವೇದಿತಾ ಗೌಡರವರು. ನಿವೇದಿತಾ ಗೌಡ ಗ್ರೀನ್ ಸ್ಯಾರಿಯಲ್ಲಿ ಮದುವೆಗೆ ಬಂದು ಧಾರೆ ಎರೆದ್ರು. ಈ ಸಂದರ್ಭದಲ್ಲಿ ಪ್ರಶಾಂತ್ರನ್ನ ತಬ್ಕೊಂಡ್ರು. ಕೂಡಲೇ ಕೃತಿ ಕೋಪಗೊಳ್ಳುತ್ತಿದ್ದಂತೆಯೇ ಅವರ ಕಿವಿಯಲ್ಲಿ ಏನೋ ಒಂದು ಹೇಳಿ ಸಮಾಧಾನ ಮಾಡಿಬಿಟ್ರು. ಮತ್ತೆ ಅವರು ತಂದಿದ್ದಂತಹ ಒಂದು ಗಿಫ್ಟ್ ಅನ್ನ ನೀಡಿ ಶುಭ ಹಾರೈಸಿದ್ರು. ಇಲ್ಲಿ ನೆಟ್ಟಿಗರೆಲ್ಲ ನಿವೇದಿತಾ ಗೌಡ ವಿರುದ್ಧ ಕಮೆಂಟ್ಸ್ಗಳ ಸುರಿಮಳೆನೆ ಸುರಿಸಿದ್ದಾರೆ. ಮೊದಲು ನ್ಯಾಯವಾಗಿ ಬಟ್ಟೆ ಹಾಕೊಳ್ಳಿ ತಾಯಿ, ಎದೆ ಕಾಣೋ ಹಾಗೆ ಯಾಕೆ ಬಟ್ಟೆ ಹಾಕಿದ್ದೀರಾ? ಸಂಪ್ರದಾಯಕ್ಕೆ ತಕ್ಕಂತೆ ಡ್ರೆಸ್ ಮಾಡ್ಕೊಂಡು ಬರಬೇಕು, ಅದು ಮದುವೆ ಪಬ್ ಅಲ್ಲ, ಹಾಗೆ ಹೀಗೆ ಅಂತ ಹಲವಾರು ಕಮೆಂಟ್ಸ್ಗಳು ಬಂದಿವೆ. ಇನ್ನು ನಿವೇದಿತಾ ಗೌಡಗೆ ಈಗಾಗಲೇ 2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಇನ್ನಾದರೂ ನಿವೇದಿತಾ ಗೌಡ ಸರಿಯಾಗಿ ಬಟ್ಟೆ ಹಾಕೊಂಡು ಸಮಾಜಕ್ಕೆ ಒಳ್ಳೆ ಇನ್ಫ್ಲೂಯೆನ್ಸರ್ ಆಗಿ ಬದಲಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ ಹೌದು. ಇನ್ನು ನಿವೇದಿತಾ ಗೌಡರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.